ಪ್ರೈಸ್ ದ ಲಾರ್ಡ್. ಇವತ್ತು ವಾಚ್ಮನ್ ಆಫ್ ದ ಸಿಟಿನಲ್ಲಿ ನಾವು ಬೆಂಗಳೂರು ಪಟ್ಟಣಕ್ಕಾಗಿ ಪ್ರಾರ್ಥನೆ ಮಾಡಿದ್ದೀವಿ. ಈ ಬೆಂಗಾಲ್ ಸೈಕ್ಲೋನಿಂದ ಮತ್ತೆ ಮಳೆ ಶುರುವಾಗಿದೆ. ನಿನ್ನೆ ನೈಟ್ ಪೂರ್ತಿ ಮಳೆ ಬೆಳೆದು ಬಂದಿತ್ತು. ಇವತ್ತು ಬೆಳಗ್ಗೆ ಮಳೆ ಇಲ್ಲ, ಮತ್ತೆ ಈಗ ಮಳೆ ಬರುತ್ತೆ ಅನಿಸುತ್ತಿದೆ. ಮಳೆ ಬರುವ ಥರ ಇದೆ. ಕೀರ್ತನೆಗಾರನು ತಾವಿದ ಹಿಂಗೆ ಕೇಳ್ತಾ ಇದ್ದಾನೆ. ಏನು ಕೇಳ್ತಾ ಇದ್ದಾನೆ ಅಂದರೆ, ದೇವರೇ ನನ್ನ ಕರ್ತರೇನು ಕಣ್ಮಳೆ. ಅವರು ಯಾವಾಗಲೂ ಕೀರ್ತನೆ ಪುಸ್ತಕದಲ್ಲಿ ಓದಿದ್ರೆ ಬೆಳಗ್ಗೆಯಿಂದ ಅದನ್ನು ಓದ್ತಾ ಇದ್ದೆ ನಾನು. ತುಂಬ ಇಂಟ್ರೆಸ್ಟ್ ಆಗಿತ್ತು. ಅವರು ಯಾವಾಗಲೂ ನನ್ನ ಏನು ಕಣ್ಮಳೆ ಏನು ಮೀಟ್ಪರ್ ಮಾಗೆ ಕರ್ತಾವೆ ಕರ್ತರೇನು ಕಣ್ಮಳೆ ಆನವರ್, ಕರ್ತರೇನು ಮೀಟ್ಪರ್ ಆನವರ್, ಕರ್ತರೇ ನನ್ನ ಬಂಡೆ, ಕರ್ತನೇ ನನ್ನ ಬೆಟ್ಟ ಅಂತ ಅವ್ರು ಕೇಳ್ತಾ ಇದ್ದಾರೆ. ತಮಿಳಿನಲ್ಲಿ ಕರ್ತರೇನು ಕಣ್ಮಳೆಯಿಂದ ಇದೆ. ಕನ್ನಡದಲ್ಲಿ ಯೆಹೋವನು ನನ್ನ ಶರಣನೆಯಿಂದ ಇದೆ. ನಾನು 2-3 ಚಾಪ್ಟರಲ್ಲಿ ನೋಡಿದೆ. ಯೆಹೋವನು ನನ್ನ ಶರಣನೆ ಅಂತ ಇದೆ. ಆದರೆ ಕೆಲವು ಪದಗಳಲ್ಲಿ ನನ್ನ ಬಂಡೆಯಿಂದ ಬರ್ತಿದೆ. ಆದರೆ ಸ್ಟಾರ್ಟಿಂಗ್ ಬರುವಾಗ ಏನು ಕಣ್ಮಳೆಯಾಗಿ ಕರ್ತಾವೆ ಅಂದ ತಮಿಳಿನಲ್ಲಿರುವಾಗ ಇಲ್ಲಿ ಯೆಹೋವನೇ ನನ್ನ ಶರಣನೆಯಿಂದ ಇದೆ. ಶರಣ ಅಂದರೆ ಒಂದು ರಕ್ಷಕ ಅಂತ ನಾನು ಇದು ಗೂಗಲ್ನಲ್ಲಿ ನೋಡಿದೆ. ಆದರೆ ಯೆಹೋವನೇ ನನ್ನ ಶರಣ ಅಂತ ಇದೆ. ಸ್ಯಾಮ್ 92:15 ಆತನೇ ನನ್ನ ಶರಣನು ಅಂತ ಇದೆ. ಯೆಹೋವನೇ ನನ್ನ ಶರಣನು, ಯೆಹೋವನೇ ನನ್ನ ಶರಣನೆ ಅಂದ. ಮತ್ತು ಕೀರ್ತನೆಗಳು 19:14 ಇದೆ. ದೇವರು ತಮ್ಮ ಶರಣನು ಅಂದ. ಕೀರ್ತನೆಗಳು 17:35 ಇದೆ. ಹಾಗೆ ಬಂದಿದೆ. ಅದಕ್ಕೆ ಶರಣ ಏನಂದರೆ ನೋಡಿದೆ, ಒಂದು ರಕ್ಷಕ, ಒಂದು ಆಶ್ರಯ, ಒಂದು ಸ್ಥಳ, ಒಂದು ಮನೆ. ನಾವು ಹೋಗಿ ಅದರಲ್ಲಿ ಮರೆ ಮಾಡ್ಕೊಂಡಿರ್ಬೋದು, ಹಂಗೆ ಕೇಳಲ್ಪಟ್ಟಿದೆ. ಆದರೆ ಕೆಲವು ಪದಗಳಲ್ಲಿ ಯೆಹೋವನು ನನ್ನ ಬಂಡೆಯಿಂದ ಬಂದಿದೆ. ತಮಿಳಿನಲ್ಲಿ ತುಂಬ ಸಂಗೀತ 18, 19, ಆಮೇಲೆ 28, 31, 62, 42, 62, 71, 73 ಎಲ್ಲದರಲ್ಲಿ ದಾವೀದು இப்படி சொல்கிறார், என் கண்மலை என் கண்மலை என் கண்மலைன்னு. என் ಕಣ್ಮಳೆಯಾಗಿ ಕರ್ತಾವೆ, ಎನ್ ಕಣ್ಮಳೆಯಾಗಿ ಕರ್ತಾವೆ ಅಂದರೆ ಅವರು ಕರ್ತನನು ನನ್ನ ಕಣ್ಮಳೆ ಎಂದಾರೆ. ಈಗ ಮಕ್ಕಳೆಲ್ಲ ಏನು ಮಾಡ್ತಾರೆ, ನಾವು மழை வந்து எங்களுக்கு கண்மலை, ಮಳೆ தான் ದೇವರು, ಅದಕ್ಕೆ ದೇವರೇ ನಮ್ಮ ಮೇಲೆ ಬಿತ್ತಿದ್ದಾರೆ ಅಲ್ವಾ, ಬಿತ್ಬಿಟ್ಟಿದೆ ಅಲ್ವಾ, ದೇವರೇ ನನ್ನ ಮೇಲೆ. ಅವರಿಗೆ ಹೆಂಗೆ ಕಣ್ಣಿದೆ? ಮಳೆಗೆ ಕಣ್ಣಿದೆಯಾ? ಬೆಟ್ಟಕ್ಕೆ ಕಣ್ಣಿದೆಯಾ? ಕಿವಿ ಇದೆಯಾ? ಬಾಯಿ ಇದೆಯಾ? ನೀವು ಮುಟ್ಟಿದ್ರೂ ನಿಮಗೆ ಕಾಯ ಆಗೋದು. ಅದು ಬೆಟ್ಟ ನಿಮ್ಮ ಮೇಲೆ ಬಿತ್ತಿದ್ರೂ ನಿಮಗೆ ಕಾಯ ಆಗೋದು. ನಾವು ಈಗ ಮಳೆ ಬಂತು. ಈಗ ತಿರುವಣ್ಣಾಮಲೆಯಿಂದ ಒಂದು ಚಾಮುಂಡೇಶ್ವರ ಬೆಟ್ಟ, ಇದೆಲ್ಲ ದೇವರ ಸ್ಥಳ ಅಂತಾರೆ. ಮತ್ತು ಆ ಬೆಟ್ಟನೇ ದೇವರು ಅಂತ ಅದನ್ನು ಪೂಜಿಸ್ತಾರೆ. ನೀವು ಅದು ಮುಂದೆ ಹೋಗಿ ನಿಂತ್ಕೊಂಡ್ರೆ ಅದಕ್ಕೆ ಗೊತ್ತಾಗುತ್ತಾ. ಎಲ್ಲ ಹೂವು ಎಲ್ಲ ಇಟ್ಕೊಂಡು ಎಲ್ಲ ಮಾಡಿದರೆ ಅದಕ್ಕೆ ಗೊತ್ತಾಗುತ್ತಾ ನಿಮಗೆ. ಆ ಬೆಟ್ಟ ಒಂದು ನೋಡಿದರೆ ದೇವರ ಥರ ಕಾಣಿಸ್ತಿದೆ ಅಂದ್ರೆ. ಈಗ ತಿರುವಣ್ಣಾಮಲೆಯಲ್ಲಿ ಮಳೆ ಉರುಂಡು ಬಂದು ಎಲ್ಲನೂ ಕೊಂದಾಗ್ಬಿಟ್ಟಿತ್ತು. ಅದಕ್ಕೆ ಅವ್ರು ಕೇಳ್ತಾರೆ, ಅದನ್ನೇ ನಮ್ಮ ದೇವರಿಂದ ನಾವು ಅಂದ್ಕೊಂಡಿರ್ತೀವಿ. ಆದರೆ ಅದುವೇ ನಮ್ಮ ಮೇಲೆ ಬಿತ್ತಿದೆ. ದೇವರೇ ನಮ್ಮ ಮೇಲೆ ಬಿತ್ಬಿಟ್ಟಿದೆ. ದೇವರು ನಿಮ್ಮ ಮೇಲೆ ಬೀಳ್ತಾರಾ? ದೇವರು ನಿಮ್ಮ ಮೇಲೆ ಬೀಳೋದಲ್ಲ. ಹಾಗಾದರೆ ಅದು ದೇವರಲ್ಲ ಅದು ದೇವರಲ್ಲ. ನೀವು ಒಂದು ಏನು ಮಾಡ್ತೀರಾ ಅಂದರೆ, ಸೃಷ್ಟಿಗರನ್ನು ಮರೆತುಬಿಟ್ಟು ಸೃಷ್ಟಿಯನ್ನು ನೀವು ಪೂಜಿಸ್ತೀರ, ಸೃಷ್ಟಿಯನ್ನು ನೀವು ದೇವರು ಅಂತೀರ. ಅದಕ್ಕೆ ಇದೆಲ್ಲ ನಡೆಯುತ್ತೆ.
ಒಂದು ಕಡೆ ನಿಮಗೆ ಆ ಬೆಟ್ಟ ಒಂದು ಕಡೆ ನಿಮಗೆ ದೇವರ ಥರ ಕಾಣಿಸ್ತಾ ಇದೆ, ಹಿಂದುಗಡೆ ಅದು ಗ್ರಾನೈಟು ಮತ್ತು ಏನು ಮಾರ್ಬಲ್, ಒಳ್ಳೆ ಸ್ಟೋನು ಅದನ್ನು ಹೊಡೆದಾಕಿ ಈಗ ನ್ಯಾಚರ್ಗೆ ವಿರೋಧವಾಗಿ ನಾವೆಲ್ಲ ಕೆಲಸ ಮಾಡಿ ಅದು ಈಗ ಏನೋ ಆಗ್ತಾಯಿದೆ. ನಾವು ಯಾವಾಗಲೂ ನಾವು ಏರ್ಕಕ್ಕೆ ವಿರೋಧವಾಗಿ ನಾವು ಹೋಗಿ ನಾವು ಎತ್ತೇಳಿದರೆ ಅದು ಏನು ಮಾಡ್ತದೆ, ಅದು ನಮಗೆ ವಿರೋಧವಾಗಿ ಬಂದಿದೆ. ಹಂಗೆ ದೇವರು ಇದೆಲ್ಲ ಕಾರಣ ದೇವರಿಂದ ಕೆಲವರು ಇದ್ದಾರೆ, ದೇವರಲ್ಲ. ಈಗ ಮಳೆ ಬೆಟ್ಟ ಹೊಡೆದ ಮೇಲೆ ಎಲ್ಲರೂ ಚಿತ್ತರುಗಳು ಅವರಿವರಿಂದ ಏನೋ ಕೇಳ್ತಾ ಇದ್ದಾರೆ, ದೇವರಿಗೆ ಕೋಪ ಬಂದಿದೆ, ಆ ಬೆಟ್ಟದಲ್ಲಿ ಇಂದ ದೇವರಿದ್ದಾರೆ, ಆ ಬೆಟ್ಟದಲ್ಲಿ ಇರುವ ದೇವರಿಗೆ ಕೋಪ ಬಂದ್ಬಿಟ್ಟಿದೆ, ಅದಕ್ಕೆ ಹಿಂಗಾಯಿತು ಹಂಗಾಯಿತು ಅಂತ ಕೇಳ್ತಾ ಇದ್ದಾರೆ. ದೇವರ ಹಂಗೆ ಯಾವ ರೀತಿಗೂ ಮಾಡೋದಿಲ್ಲ. ಅವರು ಒಳ್ಳೆಯವರು. ಅವರು ನಮಗೆ ಕಣ್ಮಲೆ, ಅವರೇ ಕಣ್ಮಲೆಯಿಂದ ದಾವೀದ ಕೇಳಿದ ರೀತಿಯಲ್ಲಿ ನಾವು ಕೇಳಬೇಕು. ದಾವೀದ ಹೆಂಗೆ ಕೇಳ್ತಾರೆ, என் கண்மலை மீட்பருமாகிய கர்த்தாவே, கர்த்தர் என் கண்மலையானவர், அவர் என் கோட்டை, அவர் என் ರಕ್ಷಣೆ ಕೊಂಬು, ಅವರೇ ನನ್ನ ಬಂಡೆ, ನನ್ನ ಆಶ್ರಯ ಅಂತ ಅವ್ರು ಕೇಳ್ತಾ ಇದ್ದಾರೆ. ನೀವು ಅದೇ ಥರ ನೀವು ದೇವರನ್ನ ಹಂಗೆ ಕೇಳಬೇಕು. ಇಲ್ಲ ನಮಗೆ ಈ ಬೆಟ್ಟನೇ ನಮಗೆ ದೇವರು ಅಂದರೆ ಬೆಟ್ಟವನ್ನು ನೀವು ಪೂಜೆ ಮಾಡಿದರೆ ಈಗ ಬೆಟ್ಟ ಎಲ್ಲ ನಿಮ್ಮ ಮೇಲೆ ಬೀಳ್ತದೆ. ತಿರುವಣ್ಣಾಮಲೈ ಆಮೇಲೆ ಈಗ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಏನೋ ಐತೆ ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಕಡೆಯೂ ಎಲ್ಲ ಬೆಟ್ಟಗಳು ಯಾಕೆ ಈ ಬೆಟ್ಟಗಳು ಹಿಂಗೆ ಆಗ್ತಾಯಿದೆ ಅಂದರೆ, ಬೆಟ್ಟ ಬಂದು ಕೆಳಗಡೆ ನೀರಿರೋದು, ನೀರು ಮೇಲೇ ಬೆಟ್ಟ ಇರೋದು. ಈಗ ನೀರೇ ಇಲ್ಲ ಭೂಮಿನಲ್ಲಿ, ಎಲ್ಲಿ ನೀರಿದೆ, ಯಾವ ಕಡೆ ಇದ್ರೂ ನೀರಿಲ್ಲ ಅಂತಾರೆ. ನೀರಿಲ್ಲಾದರೆ ಅದು ಬೆಟ್ಟ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಈಗ ಎಲ್ಲ ಇದು ಕೆಳಗಡೆ ಎಲ್ಲ ಚೂಡಾಗಿಬಿಟ್ಟಿದೆ. ಈ ಭೂಲೋಕ ಒಂದು ಚೂಡಾಗಿದೆ. ಏನಾಗುತ್ತೆ, ಚೂಡಾಗಿ ಅದೆಲ್ಲ ಕರಗಿ ಹೋಗುತ್ತಿದೆ. ಕೆಳಗಡೆ ಭೂಮಿ ಕೆಳಗಡೆ ನೀರಿರಬೇಕು, ನೀರೇ ಇಲ್ಲ. ಅದಕ್ಕೆ ಬೆಟ್ಟಗಳೆಲ್ಲ ಹಂಗೆ ಇದಾಗ್ಬಿಟ್ಟಿದೆ. ಭೂಮಿ ಕೆಳಗಡೆ ಇರುವ ನೀರಿಂದಲೇ ಬೆಟ್ಟ ಮೇಲೆ ನೀರು ಹಾರಿ ಬರ್ತಿದೆ. ಈಗ ಭೂಮಿ ಎಲ್ಲ ಡ್ರೈ ಆಗಿಬಿಟ್ಟಿದೆ. ಎಲ್ಲ ಏನೇನೋ ಭೂಮಿಯನ್ನು ಏನೇನೋ ಮಾಡಿ ಮರ ಎಲ್ಲ ಕಟ್ ಮಾಡಿ ಏನೇನೋ ಮಾಡಿಕೊಂಡು ನಾವು ಈಗ ಇದೇ ಇಲ್ಲ, ನೀರನ್ನೇ ಇಲ್ಲ ಭೂಮಿನಲ್ಲಿ. ಭೂಮಿ ಹೀಟಾಗಿದೆ. ಅದಕ್ಕೆ ಇದೆಲ್ಲ ನಡೆಯುತ್ತಿದೆ. ಒಂದು ಕಡೆ ನಿಮಗೆ ದೇವರ ಥರ ಕಾಣಿಸ್ತಿದೆ ಬೆಟ್ಟ, ಮತ್ತು ಇನ್ನೊಂದು ಕಡೆ ಅದು ಒಳ್ಳೆ ಗ್ರಾನೈಟ್. ಅದನ್ನು ಹೊಡೆದು ದೊಡ್ಡ ದೊಡ್ಡ ಮನೆಗಳು ಕಟ್ಟೋದಕ್ಕೆ ಅದನ್ನು ನಾವು ಮಾಡಿಸ್ಕೊಳ್ತೀವಿ. ಹಿಂಗೆಲ್ಲ ನಾವು ಮಾಡಿದ್ರಂತ ಈಗ ಅದನ್ನು ನಾವು ಅನುಭವಿಸ್ತಾ ಇದ್ದೀವಿ. ಪಾಪ ಏನು ಗೊತ್ತಿಲ್ಲದವರು, ಬಡತನದಲ್ಲಿರೋರು, ಕಷ್ಟದಲ್ಲಿರೋರು, ಡೈಲಿ ಕೆಲಸ ಮಾಡೋರಿಗೆ, ಅವರೇ ಪಾಪ ಮನೆ ಇಲ್ಲದವರು, ಚಿಕ್ಕ ಮನೆಯಲ್ಲಿರೋರು, ಅವ್ರಿಗೆ ಹಿಂಗಾಗ್ಬಿಟ್ಟಿದೆ. ನಾವು ಪ್ರಾರ್ಥನೆ ಮಾಡಬೇಕು. ದೇವರ ಥರ ನಾವು ಸಂಗೀತಕಾರನ ಥರ ನಾವು ಕೇಳಬೇಕು. ದೇವರೇ ನನ್ನ ಶರಣನೇ, ನೀವೇ ನನ್ನ ಶರಣ, ನೀನೇ ನನ್ನ ಕಣ್ಮಲೆ, ನೀನೇ ನನ್ನ ಬಂಡೆ, ಆತನೇ ನನ್ನ ಬಂಡೆಯಾಗಿದ್ದಾನೆ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಹಂಗೆ ಪ್ರಾರ್ಥನೆ ಮಾಡಿದ ಅವರೂ ನನ್ನ ಬೆಟ್ಟ, ಅವರು ಏನು ಕಣ್ಮಲೆ, ಅವರು ನನ್ನ ಆಶ್ರಯ ಅಂತ ನೀವು ಪ್ರಾರ್ಥನೆ ಮಾಡಿದರೆ ನಿಮಗೆಲ್ಲ ಒಳ್ಳೆಯದೇ ಆಗೋದು. ದೇವರು ಯಾವತ್ತೂ ಯಾರಿಗೂ ಕೇಡು ಮಾಡೋದೇ ಇಲ್ಲ. சங்கீதம் 92:14 கர்த்தர் உத்தமர் என்றும் என் கண்மலையாகி அவரிடத்தில் அநீதி இல்லை என்று விளங்க பண்ணும். அவர் உத்தமர். அவர்கிட்ட ಯಾವತ್ತೂ ಕನ್ನಡದಲ್ಲಿ ನಿರ್ವಂಚಕನು ಅಂತ ಇದೆ, ತಮಿಳಿನಲ್ಲಿ ಉತ್ತಮರಿಂದ ಇದೆ, ಕನ್ನಡದಲ್ಲಿ ನಿರ್ವಂಚಕನು. ಅವರಲ್ಲಿ ವಂಚಕನೇ ಇಲ್ಲ, ಅವರು ಉತ್ತಮನು. ಕನ್ನಡದಲ್ಲಿ ನಿರ್ವಂಚಕನು ಅಂತ ಇದೆ, ನಿರ್ವಂಚಕನು ಅವರು ಅಂತ ಇದೆ. ತಮಿಳಿನಲ್ಲಿ ತುಂಬ ಚೆನ್ನಾಗಿದೆ, ಆದರೆ ತಮಿಳಿನಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಕೇಳಿದೆ ಅಂದಲ್ಲ.
ಕನ್ನಡದಲ್ಲಿ ಕೆಲವು ವಚನಗಳು ತುಂಬ ಚೆನ್ನಾಗಿರುತ್ತೆ, ಮತ್ತೆ ಮತ್ತೆ ಅದು ಓದಬೇಕೆಂದು ಅನಿಸುತ್ತೆ. ಅದು ತಮಿಳಿನಲ್ಲಿ ಕರ್ತರು ಉತ್ತಮರಿಂದ ಇದೆ, ಕನ್ನಡದಲ್ಲಿ ನಿರ್ವಂಚಕನು ಅಂತ ಇದೆ. ನಾವು ಪ್ರಾರ್ಥನೆ ಮಾಡಬೇಕು. ದೇವರು ಒಳ್ಳೆಯವರು, ಅವರು ಒಳ್ಳೆಯದೇ ಮಾಡ್ತಾರೆ. ಅವರು ಯಾರಿಗೂ ಯಾವ ಕೆಟ್ಟದ್ದು ಮಾಡೋದಿಲ್ಲ. ಈ ಬೆಟ್ಟಗಳನ್ನ ದೇವರು ನಮಗೆ ಆಶೀರ್ವಾದವಾಗಿ ಇಟ್ಟಿದ್ದಾರೆ. ಈ ಬೆಟ್ಟ ಅದೆಲ್ಲ ಮತ್ತೆ ಹಿಂಗಾಗೋದಕ್ಕೆ ನಾವೇ ಕಾರಣ. ನಾವು ಏನೇನೋ ಮಾಡಿಕೊಂಡು ಮರಗಳೆಲ್ಲ ಬೆಟ್ಟಿ ಅದಕ್ಕೆ ಪೂಜೆ ಮಾಡಿ ಅದನ್ನು ಸುತ್ಕೊಂಡ್ಬಿಟ್ಟು ಬಂದು ಒಳ್ಳೆ ಎಜುಕೇಷನ್ ಪೀಪಲ್ಸ್ ಕೂಡ ಈ ಬೆಟ್ಟಕ್ಕೆ ಏನೇನೋ ಮಾಡ್ತಾಯಿದ್ದಾರೆ, ಪೂಜೆ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಓದಿರ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಆದ್ರೂ ಅವರು ಕೂಡ ಪೂಜೆ ಮಾಡ್ತಾಯಿದ್ದಾರೆ, ಬೆಟ್ಟಕ್ಕೆ ಪೂಜೆ. ಒಂದಿನ ನಾವು ಹೋಗ್ತಿರುವಾಗ ಒಂದು ಕಪ್ಪಲ್ ನೋಡಿದೆ, ಒಂದು ನ್ಯೂ ಮ್ಯಾರಿಡ್ ಕಪ್ಪಲ್. ಅವ್ರು ನೋಡಿದರೆ ಗೊತ್ತಿರುತ್ತೆ. ಆದರೆ ಅವರು ನೋಡಿದರೆ ಗೊತ್ತಾಗುತ್ತೆ, ಅವರು ಒಳ್ಳೆ ಕೆಲಸ ಮಾಡುವವರು, ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡುವ ಥರ ಇದೆ. ಅಂಥ ಬುದ್ಧಿವಂತ ಜನರು ಅವರು, ನೋಡಿದರೆ ಗೊತ್ತಾಗುತ್ತೆ. ಒಂದು ಬೆಟ್ಟಕ್ಕೆ ಪೂಜೆ ಮಾಡ್ತಾಯಿದ್ದಾರೆ, ಇಬ್ಬರು ಸೇರಿಕೊಂಡು ನಗುನಗ್ತಾ. ಹೊಸ ಜೋಡಿ ಅಲ್ವಾ, ನಗುನಗ್ತಾ ಬೆಟ್ಟಕ್ಕೆ ಎಲ್ಲ ಕುಂಕುಮ ಎಲ್ಲ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ಹಿಂಗಿದ್ರೆ ಏನಾಗುತ್ತೆ? ದೇವ್ರಿಗೆ ಕೋಪ ಬರುತ್ತೆ. ನಿಜವಾದ ದೇವರು ನಮಗಾಗಿ ರಕ್ತ ಸುರಿಸಿದವರು, ಅದನ್ನು ನೋಡುವಾಗ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ. ಅದಕ್ಕೇ ಇದೆಲ್ಲ ನಡೆಯುತ್ತೆ. ನಾವು ಪ್ರಾರ್ಥನೆ ಮಾಡಬೇಕು. ಜನರಿಗೆ ದೇವರು ನಮ್ಮ ಜೊತೆ ಇದ್ರೂ, ಎಷ್ಟು ವರ್ಷ ಎಷ್ಟೋ ಮಳೆ ಬಂದಿದೆ, ಎಷ್ಟು ಮಳೆ ಬಂದ್ರೂ ಈ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ, ಈಗ ಕೈ ಬಿಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ದೇವರೇ ಆ ಬೆಟ್ಟನೇ ದೇವರಂತೆ, ಅವರೇ ನಮ್ಮ ಮೇಲೆ ಬಿಟ್ಬಿಟ್ಟಿದ್ದಾರಲ್ವಾ ಅಂತ ಕೇಳ್ತಾ ಇದ್ದಾರೆ. ಬೆಟ್ಟ ಯಾವಾಗಲೂ ನಮಗೆ ದೇವರಾಗೋದೇ ಇಲ್ಲ. ಅದು ದೇವರು ನಿಮಗಾಗಿ ಸೃಷ್ಟಿಸಿದವರು, ನಿಮಗೆ ಒಳ್ಳೆಯದಾಗೋದಕ್ಕೆ, ನಮಗೆ ಒಳ್ಳೆಯದಾಗೋದಕ್ಕೆ ಅದು ಸೃಷ್ಟಿಸಿದ್ದಾರೆ. ನಾವು ಸೃಷ್ಟಿಸೋದನ್ನು ನಾವು ದೇವರಿಂದ ಅಂದ್ಬಿಟ್ರೆ, ಆಮೇಲೆ ಸೃಷ್ಟಿಗರಿಗೆ ಏನು ಬೆಲೆ ಇದೆ? ನಾವದೆಲ್ಲ ನೆನೆಸ್ಕೊಬೇಕು. ಇದೆಲ್ಲ ಜನರಿಗೆ ಗೊತ್ತಿಲ್ಲದ ಜನ ಮಾಡ್ತಾಯಿದ್ದಾರೆ. ಆದರೆ ಅವ್ರಿಗೆ ಸ್ವಲ್ಪ ಜ್ಞಾನ ಇಲ್ಲ. ಅವ್ರ ಕಣ್ಣು ಮುಚ್ಚಲ್ಪಟ್ಟಿದೆ. ಅವ್ರ ಕಣ್ಣುಗಳೆಲ್ಲ ದೇವರು ತೆರೆದು ಕೊಡಬೇಕು ದೇವರು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ತಿರುವಣ್ಣಾಮಲೈ ಮತ್ತು ಇಲ್ಲಿ ಕರ್ನಾಟಕದಲ್ಲಿ ತುಂಬ ಮಂಗಳೂರು ಕಡೆ ಎಲ್ಲ ತುಂಬ ಮಕ್ಕಳು ತುಂಬ ಕಷ್ಟಪಡ್ತಾ ಇದ್ದಾರೆ. ಎಲ್ಲೋದರೂ ಮಳೆ. ಬೆಂಗಳೂರಿನಲ್ಲಿ ಮಳೆ ಜಾಸ್ತಿ ಇದೆ. ದೇವರು ಈ ಮಳೆಯನ್ನು ಸ್ಟಾಪ್ ಮಾಡಬೇಕು. ಮತ್ತೆ ಇದೆಲ್ಲ ನಡೆಯಿದ್ರೆ ಅಲ್ವಾ, ಇಷ್ಟೋ ತನಕ ಸುಮ್ಮನೆ ಇರೋರು ಈಗ ಎಲ್ಲ ಏನೇನೋ ಯೂಟ್ಯೂಬ್ನಲ್ಲಿ ಹಾಕ್ತಾರೆ. ಮತ್ತೆ ಇದು ಬರುತ್ತೆ, ಅದು ಬರುತ್ತೆ, ಈ ಡಿಸೆಂಬರ್ ತಿಂಗಳು ಈ ಇಯರ್ ಎಂಡ್ ಆಯಿತು, ಹಂಗನೆ ಹಿಂಗನೆ ಅಂತ ಏನೇನೋ ಮಾತಾಡ್ತಾರೆ. ಹೆಂಗಿದ್ರೂ ದೇವರನ್ನು ಯಾರೆಲ್ಲ ನಿಜವಾಗಿ ಹುಡುಕ್ತಾ ಇದ್ದಾರೋ ಅವರನ್ನು ದೇವರು ತಪ್ಪಿಸ್ತಾರೆ. ಯಾರು ದೇವರನ್ನು ನಿಜವಾದ ದೇವರು ಯೇಸುವೇ ಎಂದ ಯಾರು ಕೂಗುತ್ತಾರೋ ಅವರನ್ನು ದೇವರು ತಪ್ಪಿಸ್ತಾರೆ. ಒಂದು ವೇಳೆ ಅವರು ಸಿಕ್ಕಾಕೊಂಡಿದ್ರು ಅವರು ಪರಲೋಕಕ್ಕೆ ಹೋಗೋರು. ಅವರು ಡೈರೆಕ್ಟ್ ಪರಲೋಕಕ್ಕೆ ಹೋಗೋರು. ಗೊತ್ತಿಲ್ಲದವ್ರು ಏನು ಮಾಡ್ತಾರೆ? ಅದಕ್ಕೆ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ದೇವರೇ ಒಳ್ಳೆಯ ದೇವರು, ಅವರು ನಮಗಾಗಿ ಜೀವನ ಕೊಟ್ಟಿರೋರು. ಅವರೇ ನಮ್ಮ ಆಶ್ರಯವು, ಅವರೇ ನಮಗೆ ಕೋಟೆ. ಒಂದು ಬೆಟ್ಟ ಅವರು. ಆ ಬೆಟ್ಟದ ಒಳಗಡೆ ನಾವು ಹೋಗಿ ಮರೆ ಮಾಡಿಕೊಂಡು ನಮ್ಮನ್ನು ನಾವು ಕಾಪಾಡಬೇಕು. ಅಂಥ ಬೆಟ್ಟ ಅವರು. ಆ ಬೆಟ್ಟವೇ ದೇವರಿಂದ ಕೆಲವು ತಪ್ಪು. ಅದಕ್ಕೆ ಈಗ ಆ ಬೆಟ್ಟವೆಲ್ಲ ಜನರ ಮೇಲೆ ಬೀಳ್ತಾ ಇದೆ. ಸೊ ಪ್ರಾರ್ಥನೆ ಮಾಡೋಣ.